ಗುಡಿ ಕಟ್ಟು. ತದನಂತರ ಯಾವ ಊರು ನೀವು ಭದ್ರಾವತಿಲಿ? ಯಾವ ಊರು? ಯಾವರು? ಅಂತರಗಂಗೆ. ಯಾರು ಕೊಡ್ಕೊಂಡು ಸ್ವಲ್ಪ ಅವ್ರ ಹೆಸರೇನು? ಬೆಟ್ಟಣ್ಣರದ ಗಾಡಿದು. ಇವು ಡ್ರೈವರಾಗಿ ಬಂದದ ಗಾಡಿಗಳು ಬೆಟ್ಟಣ್ಣಗೆ ಹೇಳು ಗಾಡಿ ನಂಬಬೇಕು ಅಂತ. ಹಾಂ, ಬೆಟ್ಟಣ್ಣ ಅಂತ ಹೇಳಿ ಭದ್ರಾವತಿಯಿಂದ ಅಡ್ರೆಸ್ ಅಂತ ಹೇಳ್ಪಪ್ಪ ಏನಂತ ನಮ್ಮನೆ ನೋಡಿ ಎಲ್ಲ ಹಾಕಿರ್ತಾರೆ ಫೋನ್ ನಂಬರು. ಅಲ್ಲಿಂದ ಭದ್ರಾವತಿಯಿಂದ ಹಾಕಿರ್ತಾರೆ. ಬೆಟ್ಟಣ್ಣ ಅಂತೇಳಿ ನಮ್ಗೆ ಗೊತ್ತಿರಲ್ಲ. ನೀವು ಸ್ವಲ್ಪ ಮಾತಾಡ್ತೀನಿ ಬೆಟ್ಟಣ್ಣನ. ಬಟ್ ಬೆಟ್ಟಣ್ಣವ್ರ ಮನೆಗೆ ಒಂದು ನಿಮಗೊಂದು ಅದೇ ಒಂದು ಚೀಲ ಅಕ್ಕಿ ಹಾಕಳಿಸ್ತೀನಿ. ಬೆಟ್ಟಣ್ಣವ್ರಿಗೆ ಕೊಡಬೇಕು ದಯವಿಟ್ಟು. ಇದು ನಿಮಗೊಂದು ಈ ಗಾಡಿ ಒಂದು ಫಾಸ್ಟ್ ಆಫ್ ಸ್ಟಿಕ್ಕರ್ ಹಾಕ್ತೀನಿ ನಾನೇ ಬೆಟ್ಟಣ್ಣ ಗಾಡಿಗೆ. ತಮ್ಮ ನಿನಗೊಂದು ಚೀಲ ಅಕ್ಕಿ. ನೀನು ಅಲ್ಲಿ ಕೂಲಿ ಮಾಡೋದಾ? ಹಾಂ, ನಿಮ್ಗೊಂದು ಚೀಲ ಅಕ್ಕಿ ಹಾಕಿ ಕಳಿಸ್ತೀನಿ. ನಿಮ್ಮ ಮನೆಗೆ ಊಟ ಮಾಡು. 2 ಚೀಲ ಅಕ್ಕಿ ಇಪ್ಪ. 1 ಚೀಲ ಅಕ್ಕಿ ಐತೆ, ಇನ್ನೊಂದು ಚೀಲ ಹಾಕಿ ಬರ್ಬೇಕಾಯ್ತು. ಓಡಿಸ ಬರೋದಲ್ಲ ಹಾಕಿ ಮತ್ತೀಯಾ ಎಲ್ಲ ಹೋಗಿ ಮುಂದೆ ಸೈಕೆ ಬರ್ತೀವಿ ಚೀಲ. ಹಾಂ, ಅಲ್ಲಿ ಇವನು ಚಿರಾಣಿಗೆ ನಾವು ಹೇಳ್ತೀಯಾ ಚಿರಾಣಿ ಇದು ಮಾಡ್ತೇನೆ. ಇವನು ಹೋಗಿ ಬಂದ್ತಾನೆ. 2 ಚೀಲ ಅಕ್ಕಿ ಹಾಕ್ತೀನಿ ನಾನು ನಿಮ್ಮ ಬೆಟ್ಟಣ್ಣಿಗೆ ಬಂದು. ತಮ್ಮಲ್ಲಿ ಹೋಗಿ ಅಕ್ಕಿ ಹಾಕ್ಲಿಕ್ಕೆ ಹಾಕೋಣ. ಬೆಟ್ಟಣ್ಣವ್ರಿಗೆ ಬಂದು ನಿಮಗೊಂದು ಸ್ವಲ್ಪ ಅಕ್ಕಿ. ಇದು ಸೀರೆ ಇಕ್ಕಿರ್ತೀನಿ ನಿಮ್ಮ ಮನೆಯವರಿಗೆ. ನಿಮ್ಮ ತಾಯಿ ಇದ್ದಾರಾ? ನಿಮ್ಮ ತಾಯಿ ಕೊಡ್ತಂತ. ನಾನು ನಿಮ್ಮ ಭದ್ರಾವತಿಗೆ ತಗೊಂಡಿದ್ದು ಮಧುಬಾಣ ರೆಸ್ಟೋರೆಂಟ್ ಅಂತ ಭಾರಿ ತಗೊಂಡಿದ್ದೆ. ಇದು ನಿಮ್ಮ ಮನೆಗೆ ತಗೊಂಡ ಇಟ್ಕೋ. ಇದು ಮುಂದೆ ಇದನ್ನು ಫಾಸ್ಟ್ ಹಾಕಿ ಅಂಟಿಸ್ತೀನಿ ಈಗ. ಆಯಿತಾ? ಒಂಚೂರು ಅಕ್ಕಿ, ಇನ್ನೊಂದು ಚೂರು ಅಕ್ಕಿ ಕೊಡ್ತೀನಿ. ಒಂದು ನೀನು ಹಾಕೊಂಡು ಹೋಗ್ಕಂತ ಹೇಳ ಅನ್ನ ಕೊಟ್ಟಿದ್ದು ನನಗೆ ಅಂತ. ಬೆಟ್ಟಣ್ಣವ್ರ ನಂಬರ್ ನನಗೆ ಕೊಡೋಕ್ಕಂದ. ಈಗ ನೀವು ಬೆಟ್ಟಣ್ಣ ನಂಬರ್ ತಂದಿಲ್ಲ. ಬೈ ಚಾನ್ಸ್ ಬಂದಾಗ ನಂಬರ್ ತಂದು ಫೋನ್ ಮಾಡ್ಕೊಂಬರಿ ಕೇಳಿ. ಬಟ್ ನಂಗೆ ಯಾರು ಗೊತ್ತಾಗಲ್ಲ. ಬೈದ್ಬಿಡ್ತೀನಿ, ನಿಮಗೂ ಬೈದ್ಬಿಡ್ತೀನಿ ಯಾರು ಅಂತ. ನಾನು ಗೊತ್ತಿರೋದಿಲ್ಲ ಯಾರು ಅಂತ. ನಿನ್ನ ಹೆಸರೇಂತ? ಯಶವಂತ್. ಬಂದಾಗ ಹೇಳ ಮಗನ ಹಿಂಗೆ ಬಂದಿದ್ದು ಅಂತ. ಕಡೆಯಿಂದ ಬನ್ನಿ. ಗಾಡಿ ನಾನು ತಗೋಬೇಕು ಅಂತಿದ್ದೀನಿ, ಆಗ್ತಾ ಇಲ್ಲ. ತೋರಿಸ್ತೀನಿ ದೇವಸ್ಥಾನ ಹೆಂಗಾಗ್ತಾ ಇದೆ ಅಂತ. ತುಂಬ ಜೋರಾಗಿ ಮಾಡ್ತೀವಿ. ಅವ್ರು ಜೋರ ಮಾಡೋದಕ್ಕಿಂತ ಜನಕ್ಕೆ ಅನುಕೂಲ ಆಗಲಿ ಅಂತ. ಆದಷ್ಟು ಬೇಗ ಮಳೆ ಬರ್ತೈತೆ ಅಂತ ಸಣ್ಣ ಗುಡಿ ಮಾಡ್ತೀನಿ. ಮತ್ತು ಯಾರು ಪದೇ ಕಟ್ತಾರೆ ಅಂತ ಬೇಕು. ಆದಷ್ಟು ಬೇಗ ಕೆಳಗಡೆ ಮಳೆ ಬಂದರೆ ನಡೆದಲಿಕ್ಕಾಗಲ್ಲ, ಕುಡ್ದಲಿಕ್ಕಾಗಲ್ಲ ಜನಕ್ಕೆ ಅಂತ ಒಂದು ಸಣ್ಣ ಗುಡಿ ಹಂಗೆ ಅಮ್ಮನವ್ರ ಅಪ್ಪನೇ ಮೇರೆಗೆ ಈ ಥರ ಸಿಮೆಂಟ್ ಎಲ್ಲ ಕಟ್ತಾಯಿದ್ದೀನಿ. ನೋಡಿ, ಸಣ್ಣದೊಂದು ಗುಡಿ ಮಾಡಿದ್ದೀವಿ. ತುಂಬ ದೊಡ್ಡದಾಗಿ ಕಟ್ಟೋದಿಲ್ಲ, ಯಾರು ಆಡ್ಕಿಬಿಡಿ. ದೇವಸ್ಥಾನ ಇದು ಇಷ್ಟು ಬಂದಿದೆ ದೇವಸ್ಥಾನ ಅಂತ ಯಾರು ಕೇಳ್ತಿದ್ರಿ. ಇಷ್ಟು ಮಟ್ಟಿಗೆ ಸುಮ್ಮನೆ ಅಮ್ಮನವ್ರು ಕೂತ್ಕೊಂಡು ಇದ್ದೋಗ್ಲಿ ಅಂತ. ಸದ್ಯಕ್ಕೆ ಇಲ್ಲಿ ಒಂದು ಸಿಮೆಂಟ್ ಈ ಥರ ಮಾಡಿ ಜನಗಳಿಗೆ ಅನುಕೂಲ. ಹಂಗೆ ಇವತ್ತು ಮಳೆ ಬಂದರೆ ಭಾಳ ಬರುತ್ತೆ. ಹಂಗಾಗಿ ಇನ್ನು ನೋಡ್ತೀರಿ ಸಣ್ಣ ದೇವಸ್ಥಾನದಲ್ಲಿ ಸಣ್ಣ ದೇವಸ್ಥಾನದಲ್ಲಿ ಕಲ್ಲು ವ್ಯವಸ್ಥೆ ಮೊನ್ನೆ ಬೇರೆ ಒಂದು ಬಿಗ್ಗೆಗೆ. ಈಗ ಇದು ಬಿಗ್ಗೆಗಿಲ್ಲ. ಇದು ಒಂಚೂರು ಈಗ ಸದ್ಯಕ್ಕೆ ಎಷ್ಟು ದಿನ ಇರುತ್ತೆ ಅಷ್ಟಿನ ತನಕ ಭಕ್ತರು ಬಂದು ಹಣ ಕೊಟ್ಟು ನಮ್ಮ ಕೈ ಸಾಕಾಗೋ ಮಟ್ಟ ದೇವಸ್ಥಾನ ಕಟ್ತಾ ಇರ್ತೀವಿ. ನೋಡಿರ್ತೀರ ಅಲ್ಲಿ ಒಂದು ಗರ್ಭಗುಡಿ ಅದೇ ಮೂಲ ಸ್ಥಾನವಾಗಿ ಅಲ್ಲಿಗೆ ಲಾಸ್ಟಿಗೆ ಮತ್ತೆ ಹೋಗುತ್ತೆ ದೇವಸ್ಥಾನ. ಇಲ್ಲಿ ಯಾರೋ ಇಟ್ಕೆ ಕೊಟ್ಟಾರೆ, ಇಲ್ಲಿ ಇಟ್ಕೆ ಕೊಟ್ಟಾರೆ, ಅಲ್ಲಿ ಕಲ್ಲು ಕೊಟ್ಟಿದ್ದಾರೆ. ಇಲ್ಲಿ ದೊಡ್ಡದಾಗಿ ದೇವಸ್ಥಾನ ಕಟ್ತೀವಿ ಅನುಕೂಲವಾಗಿ. ಈಗ ಸದ್ಯಕ್ಕೆ ಒಂಚೂರು ಅಕ್ಕಿ ಕೊಡಪ್ಪ ಅವ್ರಿಗೆ. ಈ ಸದ್ಯಕ್ಕೆ ಹೊಡಿದೆ ಗುಡಿ ಹೆಂಗೆ ಇದು ಅಂತಾರೆ. ಇದರಲ್ಲೇ ಸ್ವಲ್ಪ ಸಣ್ಣದೊಂದು ಗುಡಿ ಕಟ್ತಾಯಿದ್ದೀವಿ ಜನ ಬಂದಿಗೆ ಹೋಗೋಕ್ಕೋಸ್ಕರ.